So difference between network or direct marketing and scheme scam spongy. Okay, spongy schemes scams ಅಂತ ಕರಿತೀವಿ. ಅದು ಡಿಫರೆನ್ಶಿಯೇಟ್ ನೋಡ್ತಾ ಹೋಗೋಣ. ತುಂಬಾ ಜನರಿಗೆ ಇದು ರಿಪೀಟ್ ಆಗ್ಬೋದು. ನಾವು ಮಾನಿಟರ್ಸ್ ಅಲ್ಲಿ ತಗೊಂಡಿದೀವಿ, ಬಟ್ ರಿಪೀಟ್ ಆದ್ರೂ ನಿಮಗೂ ಗೊತ್ತಿರ್ಬೇಕು, ಇದು ಬೈ ಹಾರ್ಟ್ ಇರ್ಬೇಕು, ಎಲ್ಲ ಪಾಯಿಂಟ್ಸ್ ಗಳು ನಿಮಗೂ ಗೊತ್ತಿರ್ಬೇಕು. ಸೊ ಹೇಳಕ್ ಬೇಕು ಅಂಡ್ ಕ್ವಶನ್ಸ್ ಕೇಳಕ್ ಬೇಕು. ನಿಮ್ಗೆ ಅನಲೈಸ್ ಮಾಡ್ಬೇಕಿದ್ರೆ, ಯಾವ್ದಾದ್ರು ಒಂದು ಕಂಪನಿ ಜೊತೆ ಅನಲೈಸ್ ಮಾಡ್ಬೇಕಿದ್ರೆ ನಮ್ಗದು ಕರೆಕ್ಟ್ ಆಗಿ ಅರ್ಥ ಆಗಿರ್ಬೇಕು ಆ ಪಾಯಿಂಟ್ಸ್ ಗಳು. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್, ನಾನು ಒಂದು ವಿಷಯ ಹೇಳ್ತೀನಿ, ತುಂಬಾ ಜನ ಕೇಳ್ತಾರೆ, ಇದು ನಿಮ್ಗೆ ಹೋದ ತಕ್ಷಣ ನಿಮ್ಗೊಂದು ಬರುತ್ತೆ ಕ್ವಶನ್ಸ್. ಇದು ಚೈನ್ ಸಿಸ್ಟಮ್. Is it network marketing is a pyramid system or triangular system? ನಾನು ಕೇಳ್ತೀನಿ, ತುಂಬಾ ಜನ ಹೇಳಿದ್ರು ಚೈನಾ, ಇದು ಪಿರಾಮಿಡ್, ಇದು ಟ್ರಯಾಂಗ್ಯುಲರ್, ಏನೋ ಒಂದು ಕ್ವಶನ್ಸ್ ಕೇಳ್ತಾರೆ. ಆಗ ನಮ್ಗೆ ಏನಾಗುತ್ತೆ, ಆನ್ಸರ್ ಮಾಡಕ್ಕಾಗದೆ ನಾವೇನ್ ಮಾಡ್ತೀವಿ, ಸುಮ್ನೆ ಕೂತ್ಕೊಳ್ತೀವಿ. ನಾವು ಹೇಳಕ್ ಹೋದವರು ಕೇಳಿಸ್ಕೊಂಡ್ ಬರ್ತೀವಿ. ಸಿ, ನೆಟ್ವರ್ಕ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಸಾರಿ ಟು ಸೇ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ವರ್ಡ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ವಿ ಯೂಸ್ ದಟ್ ವರ್ಡ್ ಕಾಲ್ಡ್ ಡೈರೆಕ್ಟ್ ಮಾರ್ಕೆಟಿಂಗ್, ನೇರ ಮಾರುಕಟ್ಟೆ, ಡೈರೆಕ್ಟ್ ಮಾರ್ಕೆಟಿಂಗ್. ಓಕೆ, ಸೊ ನಥಿಂಗ್ ಬಟ್ ಸೇಮ್, ಬಟ್ ವಿ ಯೂಸ್ ದ ವರ್ಡ್, ಚೆನ್ನಾಗಿದೆ ವರ್ಡ್, ಡೈರೆಕ್ಟ್ ಮಾರ್ಕೆಟಿಂಗ್ ಅಂತಾನೆ ಯೂಸ್ ಮಾಡೋಣ ಎಲ್ರು ಇವತ್ತಿನಿಂದ. ಓಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಒನ್ ಥಿಂಗ್. ದ ಸೆಕೆಂಡ್ ಥಿಂಗ್, ಡೈರೆಕ್ಟ್ ಮಾರ್ಕೆಟಿಂಗ್ ಅನ್ನುವಂಥದ್ದು ನಿಮ್ಮ ಹತ್ರ ತುಂಬಾ ಜನ ಕೇಳ್ಬೋದು, ಇದು ಟ್ರಯಾಂಗುಲರ್ ಸಿಸ್ಟಮ್ ಅಥವಾ ಇದು ಪಿರಾಮಿಡ್ ಅಂತ ಕೇಳ್ಬೋದು. ಬಟ್ ಆಕ್ಚುಯಲ್ ಇಟ್ ಈಸ್ ನಾಟ್ ಎ ಪಿರಾಮಿಡ್, ಇಟ್ ಇಸ್ ಎ ಟ್ರಯಾಂಗುಲರ್ ಸ್ಟ್ರಕ್ಚರ್. ಇದು ಪಿರಾಮಿಡ್ ಅಲ್ಲ, ಇಟ್ಸ್ ಎ ಟ್ರಯಾಂಗಲ್ ಸ್ಟ್ರಕ್ಚರ್. ಎಸ್, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸ್ಟ್ಯಾಂಡರ್ಡ್ ಬಿಸ್ನೆಸ್ ಮಾಡೆಲ್ ಇದೆ. ಒಂದು ಸ್ಟ್ಯಾಂಡರ್ಡ್ ಬಿಸ್ನೆಸ್ ಮಾಡೆಲ್ ಅಲ್ಲಿ ಏನಾಗುತ್ತೆ ಹೇಳಿದ್ರೆ, ಒಬ್ಬ ಸಿಇಒ ಇರ್ತಾನೆ, ಅವನ ಕೆಳಗಡೆ ಒಂದ್ 3-4 ಜನ ಮ್ಯಾನೇಜರ್ಸ್ ಇದಾರಲ್ಲಿ. ಸೊ ಆ ಮ್ಯಾನೇಜರ್ಸ್ ಕೆಳಗಡೆ ಗ್ರೌಂಡ್ ಸ್ಟಾಫ್ ಒಂದ್ 3 ಜನ ಇದ್ದಾರೆ. ಅವ್ರ ಕೆಳಗಡೆ ಅಸಿಸ್ಟೆಂಟ್ ಮ್ಯಾನೇಜರ್ ಬರ್ತಾರೆ, ಅವ್ರ ಕೆಳಗಡೆ ಸೂಪರ್ವೈಸರ್ ಬರ್ತಾರೆ, ಸೊ ಟೀಮ್ ಲೀಡರ್ಸ್ ಬರ್ತಾರೆ, ಅವ್ರ ಕೆಳಗಡೆ ವರ್ಕರ್ಸ್ ಬರ್ತಾರೆ. ಸೊ ಈ ರೀತಿ ಇದು ಅಗೈನ್ ಏನಾಯ್ತು, ಟ್ರಯಾಂಗಲ್ ಸ್ಟ್ರಕ್ಚರ್ ಆಯ್ತು. ಓಕೆ, ವೆರಾಸ್ ಇನ್ ಗವರ್ಮೆಂಟ್ ಮೊನಾರ್ಕಿ ತಗೊಳ್ಳಿ ನೀವು, ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಕ್ಯಾಬಿನೆಟ್ ಬರುತ್ತೆ, ಅವ್ರ ಕೆಳಗಡೆ ಪಾರ್ಲಿಮೆಂಟ್ ಬರುತ್ತೆ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ ಏನಾಯ್ತು ಕೇಳಿದ್ರೆ, ಇದು ಅಗೈನ್ ಏನಾಯ್ತು, ಟ್ರಯಾಂಗಲ್ ಸ್ಟ್ರಕ್ಚರ್. ಒನ್ ಸೆಕೆಂಡ್. ಎಸ್, ನೆಕ್ಸ್ಟ್ ನಿಮ್ಗೆ ಗವರ್ಮೆಂಟ್ ರಿಪಬ್ಲಿಕ್ ಸೆಕ್ಟರ್ ತಗೊಳ್ಳಿ, ಪ್ರೆಸಿಡೆಂಟ್, ಎಕ್ಸಿಕ್ಯೂಟಿವ್ಸ್ ಅಂಡ್ ಕಾಂಗ್ರೆಸ್ ಅಂತ ಇರುತ್ತೆ. ಸ್ಕೂಲ್ ತಗೊಳ್ಳಿ, ಪ್ರಿನ್ಸಿಪಲ್ ಇರ್ತಾರೆ, ಅವ್ರ ಕೆಳಗಡೆ ಟೀಚರ್ ಇರ್ತಾರೆ, ಅವ್ರ ಕೆಳಗಡೆ ಸ್ಟೂಡೆಂಟ್ ಇರ್ತಾರೆ. ಅಗೇನ್ ಇಟ್ ಇಸ್ ಎ ಟ್ರಯಾಂಗುಲರ್ ಸ್ಟ್ರಕ್ಚರ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಏನ್ ಕರಿತೀವಿ, ಅಲ್ಲಿಯೂ ಸಹ ಏನಾಯ್ತು, ನೀವ್ ಇರ್ತೀರಾ, ನಿಮ್ಮ ಫ್ರಂಟ್ ಲೆಗ್ ಅಲ್ಲಿ ಇರುತ್ತೆ, ಅವ್ರ ಕೆಳಗಡೆ ಅವ್ರ ಫ್ರಂಟ್ ಲೆಗ್ ಅಂದ್ರೆ ನಿಮ್ಮ ಡೌನ್ ಲೈನ್ಸ್ ಇರ್ತಾರೆ. ಡಿಯರ್ ಫ್ರೆಂಡ್ಸ್, ಅಗೈನ್ ನಥಿಂಗ್ ಬಟ್ ದ ಸೇಮ್, ಆಲ್ ಆರ್ ವರ್ಕಿಂಗ್ ಅಂಡರ್ ಟ್ರಯಾಂಗಲ್ ಸ್ಟ್ರಕ್ಚರ್. ಎಲ್ಲಾ ಇರುವಂತದ್ದು ಟ್ರಯಾಂಗಲ್ ಸ್ಟ್ರಕ್ಚರ್ ಅಲ್ಲೇ ಇರುತ್ತೆ. ಇಟ್ ಇಸ್ ನಾಟ್ ಎ ಚೈನ್ ಸಿಸ್ಟಮ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಇಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಮಾರ್ಕೆಟಿಂಗ್ ಇಸ್ ಎ ಚೈನ್ ಸಿಸ್ಟಮ್, ಎಲ್ಲದೂ ಚೈನ್ ಸಿಸ್ಟಮ್ ಆಗ್ಬೇಕು. ಸ್ಕೂಲು ಚೈನ್ ಸಿಸ್ಟಮ್ ಆಗ್ಬೇಕು, ಗವರ್ಮೆಂಟ್ ಮೊನಾರ್ಕಿ ಚೈನ್ ಸಿಸ್ಟಮ್ ಆಗ್ಬೇಕು, ಪಬ್ಲಿಕ್ ಆಫೀಸ್ಗಳು ಚೈನ್ ಸಿಸ್ಟಮ್ ಆಗ್ಬೇಕು, ಸ್ಟ್ಯಾಂಡರ್ಡ್ ಬಿಸ್ನೆಸ್ ಮಾಡೆಲ್ ಸಹ ಚೈನ್ ಸಿಸ್ಟಮ್ ಆಗ್ಬೇಕು. ಇಫ್ ದೀಸ್ ಆರ್ ನಾಟ್ ಚೈನ್ ಸಿಸ್ಟಮ್, ಡೈರೆಕ್ಟ್ ಮಾರ್ಕೆಟಿಂಗ್ ಇಸ್ ಆಲ್ಸೋ ನಾಟ್ ಎ ಚೈನ್ ಸಿಸ್ಟಮ್, ಇಟ್ಸ್ ಎ ಟ್ರಯಾಂಗಲ್ ಸ್ಟ್ರಕ್ಚರ್. ಓಕೆ, ಎಸ್, ಒನ್ ಬೈ ಒನ್ ನಾವು ನೋಡೋಣ. ನೆಟ್ವರ್ಕ್ ಮಾರ್ಕೆಟಿಂಗ್ ಲೆಫ್ಟ್ ಸೈಡ್ ಅಲ್ಲಿ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಮತ್ತು ಸ್ಕೀಮ್ ಸ್ಕ್ಯಾಮ್ ಸ್ಪಾಂಜಿ ಅಂತ ಏನ್ ಕರ್ತೀವಿ, ಅದಕ್ಕೆ ಒಂದೊಂದು ಡಿಫರೆನ್ಸ್ ಏನ್ ನೋಡೋಣ. ನೆಟ್ವರ್ಕ್ ಮಾರ್ಕೆಟಿಂಗ್ ಎಕ್ಸಾಕ್ಟ್ಲಿ ಅಥವಾ ಡೈರೆಕ್ಟ್ ಮಾರ್ಕೆಟಿಂಗ್ ಎಕ್ಸಾಕ್ಟ್ಲಿ ಏನಪ್ಪ ಕೇಳಿದ್ರೆ, ಹಿಯರ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಥ್ರೂ ಚಾನೆಲ್ಸ್ ಬೈ ವರ್ಡ್ ಆಫ್ ಮೌತ್ ವಿದೌಟ್ ಎನಿ ಮೀಡಿಯೇಟರ್ಸ್ ಅಂಡ್ ಅಡ್ವರ್ಟೈಸ್ಮೆಂಟ್. ಇದು ವೆರಿ ಸಿಂಪಲ್, ಎಲ್ಲರಿಗೂ ಗೊತ್ತಿರುತ್ತೆ. ನೆಟ್ವರ್ಕ್ ಮತ್ತು ಡೈರೆಕ್ಟ್ ಮಾರ್ಕೆಟಿಂಗ್ ಅಂದ್ರೆ ಪ್ರಾಡಕ್ಟ್ ಗಳನ್ನು ನಾವು ಮಧ್ಯವರ್ತಿಗಳಿಲ್ಲದೆ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲದೆ, ವರ್ಡ್ ಆಫ್ ಮೌತ್, ಬಾಯಿಂದ ಬಾಯಿಗೆ ಜನರಿಗೆ ಹೇಳುವಂತಹ ವಿಧಾನವೇ ಡೈರೆಕ್ಟ್ ಮಾರ್ಕೆಟಿಂಗ್. ಇದ್ರ ಬಗ್ಗೆ ನಾನೊಂದು ವಿಡಿಯೋನು ಮಾಡಿದ್ದೆ ಪ್ರೀವಿಯಸ್ ಆಗಿ. ಸ್ಕೀಮ್ ಅಲ್ಲಿ ಏನಾಗುತ್ತೆ, ಸ್ಕೀಮ್ ಸ್ಕ್ಯಾಮ್ ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ಇಟ್ ಈಸ್ ಅನ್ ಇಲ್ಲೀಗಲ್ ಬಿಸ್ನೆಸ್ ಸ್ಟ್ರಕ್ಚರ್ ವೇರ್ ಕಮಿಷನ್ ಫ್ರಮ್ ಅಪ್ ಫ್ರಂಟ್. ಅಂದ್ರೆ ಇಲ್ಲಿ ಸ್ಕೀಮ್ ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ಇಲ್ಲಿ ನಿಮ್ಗೆ ಅಪ್ ಫ್ರಂಟ್ ತಗೊಳ್ತಾರೆ. ಇಟ್ಸ್ ಎ ಇಲ್ಲೀಗಲ್ ಬಿಸ್ನೆಸ್ ಸ್ಟ್ರಕ್ಚರ್. ಇಟ್ ಇಸ್ ನಾಟ್ ಎ ಟ್ರಯಾಂಗಲ್ ಸ್ಟ್ರಕ್ಚರ್. ಇಲ್ಲಿ ಒಬ್ಬ ಇಬ್ರನ್ನ ಮಾಡಿದ್ರು ಮುಗೀತು, ಅವ ಇಬ್ರಿಬ್ರನ್ನೇ ಮಾಡ್ತಾ ಹೋಗ್ಬೇಕು. ಓಕೆ, ಅಂಡ್ ಇಲ್ಲಿಗಲ್ ಸ್ಟ್ರಕ್ಚರ್ ಈ ಬಿಸ್ನೆಸ್ ಸ್ಟ್ರಕ್ಚರ್ ಇದು, ವೇರ್ ಕಮಿಷನ್ ಎಲ್ಲಿಂದ ಕೊಡ್ತಾರೆ ಕೇಳಿದ್ರೆ, ನಿಮ್ಮಿಂದ ಹಣ ತಗೊಳ್ತಾರೆ, ನೀವು ಇಬ್ಬರನ್ನು ಜಾಯಿನ್ ಮಾಡಿಸಿ ಅವರಿಂದ ಹಣ ತಗೊಳ್ಸಿ ಕಂಪನಿಗೆ ಡೆಪಾಸಿಟ್ ಮಾಡಿಸಿದ್ಮೇಲೆ ನಿಮ್ಗೆ ಅವರಿಬ್ಬರಿದ ಕಮಿಷನ್ ನಿಮ್ಗೆ ಬರುತ್ತೆ. ಅಂಡ್ ಅವರಿಬ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಹೇಳ್ತೀವಲ್ಲ, ಲಂಚ ತಗೊಳ್ತೀನಿ ಕೆಲಸ ಸಿಗಕ್ಕೆ, ಲಂಚ ಕೊಟ್ಟು ನಾನು ಏನ್ ಮಾಡ್ತೀನಿ ಕೆಲಸ ತಗೊಂಡ್ರೆ, ಲಂಚ ತಗೊಂಡ್ಬಿಟ್ಟೆ ಆ ಲಂಚ ಕೊಟ್ಟಿದ್ದಿಲ್ಲ ಹಣ ಮ್ಯಾನೇಜ್ ಮಾಡ್ಬೇಕಾಗತ್ತೆ, ಸಂಬಳದಲ್ಲಿ ಆಗಲ್ಲ. ಡಿಯರ್ ಫ್ರೆಂಡ್ಸ್, ಸ್ಕೀಮು ಸ್ಕ್ಯಾಮಲ್ ಸೇಮ್. ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಏನಾಗುತ್ತೆ, ನಾವು ಯಾವುದೋ ಸೆಲೆಬ್ರಿಟಿಗೆ ಹೋಗುವುದು, ಯಾವುದೇ ಮಧ್ಯವರ್ತಿಗಳಿಗೂ ಹೋಗುವ ಹಣವನ್ನು ಇಲ್ಲಿ ಕಂಪನಿ ನಿಮ್ಗೂ ನಮಗೂ ಹಂಚುತ್ತೆ.
ಅಂಡ್ ಸೆಕೆಂಡ್ ಪಾಯಿಂಟ್, ಕಂಪನಿ ಬೇಸ್ ಇಸ್ ಅ ಪ್ರೊಡಕ್ಟ್ಸ್. ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಏನಾಗುತ್ತೆ, ಕಂಪನಿ ಬೇಸ್ ನಿಂತಿರೋದು ಪ್ರೊಡಕ್ಟ್ಸ್ ಗಳ ಮೇಲೆ, ಪ್ರೊಡಕ್ಟ್ಸ್ ಕ್ವಾಲಿಟಿ ಮೇಲೆ. ಸೆಕೆಂಡ್ ಸ್ಕೀಮ್ ಅಲ್ಲಿ ಏನಾಗುತ್ತೆ, ಮೇ ಆರ್ ಮೆ ನಾಟ್ ಬಿ ಅವೈಲೇಬಲ್ ಪ್ರಾಡಕ್ಟ್ಸ್. ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರಾಡಕ್ಟ್ ಇರ್ಲೂಬಹುದು, ಇಲ್ದೇನೂ ಇರ್ಲೂಬಹುದು. ಯಾಕಂತ ಕೇಳಿದ್ರೆ IDSA ಮ್ಯಾಂಡೇಟರಿ ಪ್ರಕಾರ, ಸೊ ಯಾವುದೇ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಆಗಿರ್ಬೇಕು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಯಾವ್ದಾದ್ರು ಒಂದು ಲಾ ಅಥವಾ ಯಾವ್ದಾದ್ರು ಒಂದು ಮ್ಯಾಂಡೇಟರಿ ಫಾರ್ಮೇಶನ್ ಆದ್ರೆ ಏನಾಗುತ್ತೆ, ಸೊ ಕಂಪನಿಗಳು ಹುಡುಕ್ತವೆ ಲೂಪ್ ಹೋಲ್ಸ್ ಎಲ್ಲಿದೆ ಅಂತ. ಪ್ರಾಡಕ್ಟ್ಸ್ ಗಳು ತರ್ತವೆ, 4-5 ಪ್ರಾಡಕ್ಟ್ಸ್, ನೋನಿ ಜ್ಯೂಸು, ಯಾವ್ದಾದ್ರು ಒಂದೇ ಅಂದ್ರೆ ಸಣ್ಣ ಸಣ್ಣ ಪ್ರಾಡಕ್ಟ್ಸ್ ಗಳು 10-15-20 ಪ್ರಾಡಕ್ಟ್ಸ್ ಗಳು ಲಾಂಚ್ ಮಾಡ್ತವೆ. ಯಾಕೆ ಹೇಳಿ, ಪರ್ಮಿಷನ್ ಸಿಗ್ಬೇಕಲ್ಲ. ಓಕೆ, ಆಮೇಲೆ ಪ್ರಾಡಕ್ಟ್ ನಾಮಾವಸ್ಥೆಗೆ ಮಾತ್ರ, ಹೆಸರಿಗೆ ಮಾತ್ರ ಪ್ರಾಡಕ್ಟ್ಸ್ ಇರುತ್ತೆ. ನಿಮ್ಮ ಹತ್ರ ಏನು ಬಿಸ್ನೆಸ್ ಮಾಡ್ತಾ ಇರೋದು ಯಾವುದು, ಸ್ಕೀಮ್ ಸ್ಕ್ಯಾಮ್ ಅಲ್ಲೇ ಮಾಡ್ತಾ ಇರ್ತಾರೆ ಅವರು, ಡಿಯರ್ ಫ್ರೆಂಡ್ಸ್. ಥರ್ಡ್ ಪಾಯಿಂಟ್, ಕಸ್ಟಮರ್ ಚೂಸ್ ಪ್ರಾಡಕ್ಟ್ಸ್ ಅಂಡ್ ಕ್ವಾಲಿಟಿ ವಿತ್ ಕ್ವಾಲಿಟಿ. ಡೈರೆಕ್ಟ್ ಮಾರ್ಕೆಟಿಂಗ್ ಅಂತಂದ್ರೆ ನಮ್ಮ ಹತ್ರ 500 ಪ್ರಾಡಕ್ಟ್ ಇದೆ. ಮೋದಿ ಕೇರ್ ನಲ್ಲಿ 500ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಗಳಿವೆ. ಫಾರ್ ಕೈಂಡ್ ಇನ್ಫಾರ್ಮೇಶನ್, ಇನ್ನೊಂದು ಕೆಲವೇ ದಿನಗಳಲ್ಲಿ 4-5 ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ. ಅಂಡ್ ಇವತ್ತು ಬೆಳಿಗ್ಗೆ ಒಂದು ಆಗ್ತಾ ಇದೆ ನೋಡಿ, 4-5 ಅಲ್ಲ, ಸಾರಿ 10-15 ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ. ಕೆಲವೊಂದು ಇವತ್ತಿಂದ ಬಿಲ್ಲಿಂಗ್ ಸ್ಟಾರ್ಟ್ ಆಗಿದೆ. ಸೊ ಇದೇನಾಗಿದೆ, ಕಸ್ಟಮರ್ ಗೆ ಯಾವ ಪ್ರಾಡಕ್ಟ್ ಬೇಕು ಅವ್ರು ಚಾಯ್ಸ್ ಮಾಡ್ಕೊಂಡು ಹೋಗ್ಬೋದು. whereas here in scheme ಅಲ್ಲಿ here products are only few but not customer choose. ಕಸ್ಟಮರ್ ಚಾಯ್ಸ್ ಮಾಡುವಂತ ಅಲ್ಲಿ ಇಲ್ಲ, ಆಪ್ಷನ್ ಇಲ್ಲ. ಅಲ್ಲಿ 4 ಪ್ರಾಡಕ್ಟ್ ಇಟ್ಕೊಂಡು ಅದರಲ್ಲೇ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಓಕೆ, ಸ್ಕೀಮ್ ಸ್ಕ್ಯಾಮ್ ಅಲ್ಲಿ ಹಾಗೆ. ಕಂಪನಿ ಇಲ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಕಂಪನಿ ವರ್ಕ್ಸ್ ಅಂಡರ್ ಗವರ್ಮೆಂಟ್ ರೆಗ್ಯುಲೇಟರಿ ಗೈಡ್ ಲೈನ್ಸ್. ಏನಾಗುತ್ತೆ, ಡೈರೆಕ್ಟ್ ಮಾರ್ಕೆಟಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ತಗೊಳ್ತೀನಿ ನಾನು, ಅಥವಾ ಅಂತ ತಗೊಳ್ತೀನಿ ನಾವು. ವಿ ಯೂಸ್ ಓನ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್. ಕಂಪನಿ ವರ್ಕ್ಸ್ ಅಂಡರ್ ಗವರ್ಮೆಂಟ್ ರೆಗ್ಯುಲೇಟರಿ ಅಂಡರ್ಲೇ ವರ್ಕ್ ಮಾಡುತ್ತೆ. whereas in ಸ್ಕೀಮ್ ಸ್ಕ್ಯಾಮ್ ಸ್ಪಾಂಜ್ ಅಲ್ಲಿ ಏನಾಗುತ್ತೆ, ಇಟ್ ಡಸ್ ನಾಟ್ ವರ್ಕ್ ಅಂಡರ್ ಎನಿ ಗೈಡ್ ಲೈನ್ಸ್. ಅವ್ರಿಗೆ ಯಾವುದೇ ಒಂದು ಗೈಡ್ ಲೈನ್ಸ್ ಇಲ್ಲ, ಇಟ್ ನೆವರ್ ವರ್ಕ್ಸ್. ಅವ್ರು ಹೇಳ್ತಾರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ IDSA ಆಗಿರ್ಬೋದು, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಆಗಿರ್ಬೋದು, WFDSA ಅಂತ ಹೇಳಿದ್ರೆ ವರ್ಲ್ಡ್ ಫೆಡರೇಷನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಂತ ಇದೆ, ಅದರದ್ದು ಸರ್ಟಿಫಿಕೇಶನ್ ಆಗಿರ್ಬೋದು. ಸೊ GMP ಸರ್ಟಿಫಿಕೇಶನ್ ಆಗಿರ್ಬೋದು, ISO ಸರ್ಟಿಫಿಕೇಶನ್ ಆಗಿರ್ಬೋದು. ಇಂಥ ಸರ್ಟಿಫಿಕೇಟ್ಗಳು ನಮ್ಮ ಮೋದಿ ಕೇರ್ಗೆ ಸಾವಿರಾರು ಇದೆ. ನಾಟ್ ಓನ್ಲಿ ದೀಸ್ ಸರ್ಟಿಫಿಕೇಟ್, ದರ್ ಆರ್ ಸೋ ಮೆನಿ ಸರ್ಟಿಫಿಕೇಟ್. ಬಿಸ್ನೆಸ್ ಎಕ್ಸಲೆನ್ಸಿ ಸರ್ಟಿಫಿಕೇಟ್ ಇದೆ. ಸೊ ದರ್ ಆರ್ ಮೆನಿ ಸರ್ಟಿಫಿಕೇಟ್. ಐ ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್ಸ್ ಇನ್ ಮೋದಿ ಕೇರ್. ಸೊ ತುಂಬಾ ಸರ್ಟಿಫಿಕೇಶನ್ ಗಳಿವೆ. ಸೊ ನಾವೇನು ರೆಗ್ಯುಲೇಟರಿ ಅಂಡರ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಏನಾಗುತ್ತೆ ಕೇಳಿದ್ರೆ ಅವ್ರು ಹೇಳ್ತಾರೆ, ನಾವು ಸರ್ಟಿಫಿಕೇಟ್ ತಗೊಳ್ತಾ ಇದೀವಿ, ನೀವು ವರ್ಕ್ ಮಾಡಿ, ಸರ್ಟಿಫಿಕೇಟ್ ಏನೇನು ಅಪ್ಲೈ ಮಾಡಿದೀವಿ ನಾಳೆ ಬರತ್ತೆ ಅಂತ ಸುಳ್ಳು ಹೇಳ್ತಾ ಇರ್ತೀವಿ. ಡಿಯರ್ ಫ್ರೆಂಡ್ಸ್, ಒಂದು ಹೇಳ್ತೀನಿ, ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಮೊದಲು ಸರ್ಟಿಫಿಕೇಟ್ ಸಿಕ್ಬೇಕು. ಸರ್ಟಿಫಿಕೇಟ್ ತಗೊಂಡ ಮೇಲೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಎಲಿಜಿಬಲ್ ಅಂತ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವೀಗ ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಫುಡ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫುಡ್ ಅಂಡ್ ಡ್ರಗ್ ಅಡಲ್ಟ್ರೇಷನ್ಸ್ FDA ಅದು ಸರ್ಟಿಫಿಕೇಶನ್ ತಗೊಂಡು ಅವ್ರು ಅಪ್ರೂವಲ್ ಮಾಡಿದ ಮೇಲೆ ಸೊ ನೀವು ಹೋಟೆಲ್ ಅಥವಾ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನೀವು ಅಪ್ಲೈ ಮಾಡ್ಕೊಂಡು ಸ್ಟಾರ್ಟ್ ಮಾಡಂಗಿಲ್ಲ. ಡಿಯರ್ ಫ್ರೆಂಡ್ಸ್, ಒಂದು ಮನೆ ನಿಮ್ಮ ಸ್ವಂತ ಜಾಗದಲ್ಲಿ ಮನೆ ಕಟ್ಬೇಕಂತಿದ್ರು ಟೌನ್ ಪ್ಲಾನಿಂಗ್ ಅಲ್ಲಿ ಪರ್ಮಿಷನ್ ಆಗಿ ಬರ್ಬೇಕು. ನಿಮ್ಮ ಸ್ವಂತ ಜಾಗ ಎಲ್ಲಾ ಬಂದ್ ಮೆಟೀರಿಯಲ್ ಬಿದ್ಕೊಂಡಿದೆ, ಮನೆ ಕಟ್ಟಂಗಿಲ್ಲ, ಟೌನ್ ಪ್ಲಾನಿಂಗ್ ಅಲ್ಲಿ ಪರ್ಮಿಷನ್ ಆಗಿ ಬರ್ಬೇಕು. ವೆರಾಸ್ ಒಂದು ನಿಮ್ಮ ಸ್ವಂತ ಜಾಗದಲ್ಲಿ ಮನೆ ಕಟ್ಟಬೇಕಿದ್ರು. ಇಲ್ಲಿ ನಾವು ಜನಗಳ ಜೊತೆ ಬಿಸ್ನೆಸ್ ಮಾಡಕ್ ಹೋಗ್ಬೇಕಾದ್ರೆ ಯಾವ್ದೋ ಸರ್ಟಿಫಿಕೇಶನ್ ಅಪ್ಲೈ ಮಾಡಿದೀವಿ, ಎಲ್ಲದರಲ್ಲೂ ಅಪ್ರೂವಲ್ ಬರುತ್ತೆ, ನೀವು ಬಿಸ್ನೆಸ್ ಮಾಡಿ ಅಂತ ಹೇಳಿದ್ರೆ ಕೇಳಿ ಸರ್ಟಿಫಿಕೇಶನ್. ಎಸ್, ನಾಮಾವಸ್ಥೆಗೆ ಪ್ರಾಡಕ್ಟ್ ಇರುತ್ತೆ, ಸರ್ಟಿಫಿಕೇಶನ್ ಸಿಗುತ್ತೆ ನಾಮಾವಸ್ಥೆ, ಅದು ಹೇಳಿದ್ರಲ್ಲ. ಸೊ ಪ್ರಾಡಕ್ಟ್ ಬೇಸ್ಡ್ ಆಗಿರ್ಬೇಕು. ಯಾವ್ದೋ 4 ಪ್ರಾಡಕ್ಟ್ ಇಟ್ಕೊಂಡು ಸರ್ಟಿಫಿಕೇಶನ್ ಕೆಲವರು ತರ್ತಾರೆ, ಬಟ್ ಕಂಪನಿ ಪ್ರೊಫೈಲ್ ಹೇಳ್ತೀನಿ ಒನ್ ಬೈ ಒನ್ ನೋಡಿ. ಹಿಯರ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಕಂಪನಿ ಅಂಡ್ ಪೀಪಲ್ ಆಲ್ವೇಸ್ ಸ್ಪೀಕ್ ಅಬೌಟ್ ದ ಪ್ರಾಡಕ್ಟ್ಸ್ ಕ್ವಾಲಿಟಿ ಅಂಡ್ ಎಜುಕೇಶನ್. ಎಸ್, ವೆರಿ ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಇಲ್ಲಿ ನಾವು ಲೀಡರ್ಸ್ ಗಳಾಗಿರ್ಬೋದು, ಕಂಪನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಯಾವುದ್ರ ಬಗ್ಗೆ ಮಾತಾಡುತ್ತೆ? ಪ್ರಾಡಕ್ಟ್ ಕ್ವಾಲಿಟಿ ಎಜುಕೇಶನ್, ಪ್ರಾಡಕ್ಟ್ ಕ್ವಾಲಿಟಿ ಎಜುಕೇಶನ್ ಬಗ್ಗೆ ಮಾತಾಡುತ್ತೆ ಬಿಟ್ರೆ ಹಣದ ಬಗ್ಗೆ ಯಾವತ್ತೂ ಮಾತಾಡಲ್ಲ ನಾವು. ಎಸ್, ಇವತ್ತೇ ಬನ್ನಿ, ಇವತ್ತೇ ಪೇ ಔಟ್ ಆಗುತ್ತೆ. ರಾಘು ಸರ್ ಒಂದು ಮಾತು ಹೇಳಿದ್ರಿ ಮಾತಾಡ್ಬೇಕಾದ್ರೆ, ಡೈಲಿ ಪೇ ಔಟ್, ವೀಕ್ಲಿ ಪೇ ಔಟ್, 15 ದಿನಕ್ಕೊಮ್ಮೆ ಪೇ ಔಟ್. ಅವರಿಗೆ ಗ್ಯಾರಂಟಿ ಇಲ್ಲ. ಡೈಲಿ ಪೇ ಔಟ್ ಅಂದ್ರೆ ಅವರಿಗೆ ಗ್ಯಾರಂಟಿ ಇಲ್ಲ. ಅಲ್ಲಿ ನನ್ನ ಸಿಸ್ಟಮ್ ಮೇಲೆ ನನಗೆ ಗ್ಯಾರಂಟಿ ಇಲ್ಲ. ಸೊ ಅದು ನಾನು ಇನ್ನೊಬ್ರಿಗೆ ಹೇಳುವಂತದ್ದು, ದಿನ ಪೇ ಔಟ್ ಆಗುತ್ತೆ, ಸಾಯಂಕಾಲ ನಿಂಗೆ ಪೇ ಔಟ್ ಆಗುತ್ತೆ. ಕೂಲಿ ಕೆಲಸದವರಿಗೆ ಮಾತ್ರ ಪೇ ಔಟ್ ಆಗುದು ಡೈಲಿ. ಅದರ್ ದ್ಯಾನ್ ಕೂಲಿ ಡೈಲಿ ಪೇ ಔಟ್ ಆಗುದು ಯಾರಿಗೂ ಇಲ್ಲ. ಡಿಯರ್ ಫ್ರೆಂಡ್ಸ್, ಅರ್ಥ ಮಾಡ್ಕೋಬೇಕು, ಇದೆಲ್ಲ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ನಾವು ಕೂಲಿ ಅಂತೇಳಿ ನಾವು ತಾಸ್ತಾರ ಮಾಡೋದಲ್ಲ. ಸೊ ನಾನು ಹೇಳುವಂತದ್ದು ಏನ್ ಕೇಳಿದ್ರೆ, ಅಲ್ಲಿ ಒಂದಿನ ಕೆಲಸ ಇರುತ್ತೆ. ಕೂಲಿ ಅಂತ ಹೇಳಿದ್ರೆ ಒಂದಿನ ಕೆಲಸ ಇರುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ಕೆಲಸ ಕಡೆ ಹೋಗ್ಬೇಕು. ಅದಕ್ಕೋಸ್ಕರ ಏನಾಗುತ್ತೆ, ಅಲೆಮಾರಿ ತರ ಒಂದೇ ಕಡೆ ಕೆಲಸ ಇರಲ್ಲ. ಅದಕ್ಕೋಸ್ಕರ ಅವರು ಡೈಲಿ ವೇಜಸ್ ತಗೊಂಡ್ಬರ್ತಾರೆ. ದಟ್ ಇಸ್ ವಾಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನ ಲಿಂಕ್ ಕೋರಿಲೇಟ್ ಮಾಡಿ. ಓಕೆ, ಇಲ್ಲಿ ಸ್ಕೀಮ್ ಅಲ್ಲಿ ಏನ್ ಕೇಳಿದ್ರೆ, ಹಿಯರ್ ಕಂಪನಿ ಅಂಡ್ ಪೀಪಲ್
won't speak either about the quality of the products, education. ಏದ್ರ ಬಗ್ಗೆ ಮಾತಾಡಲ್ಲ ಇವರು, ಖಾಲಿ ಪ್ರಾಫಿಟ್ ಹಣ ಬಗ್ಗೆ ಮಾತಾಡ್ತಾರೆ ಬಿಟ್ರೆ ಎಜುಕೇಶನ್ ಕೊಡಲ್ಲ. ಎಜುಕೇಶನ್ ಏನಂತಾನೆ ಗೊತ್ತಿಲ್ಲ ಅವರಿಗೆ. ಸೊ ಕ್ವಾಲಿಟಿ ಪ್ರಾಡಕ್ಟ್ ಇದ್ರು ಇಲ್ಲ, ಕೆಲವು ಬಿಡಿ ಕ್ವಾಲಿಟಿ ಬಗ್ಗೆನೂ ಮಾತಾಡಲ್ಲ. ಪ್ರಾಡಕ್ಟ್ಸ್ ಇದ್ರು ನಾಮಾವಸ್ಥೆಗೆ ಪ್ರಾಡಕ್ಟ್ಸ್ ತಗೊಳ್ಬೇಕಷ್ಟೇ, ಬಿಸ್ನೆಸ್ ಮಾಡ್ಬೇಕೆ ಪ್ರಾಡಕ್ಟ್ಸ್ ತಗೊಳ್ಬೇಕಷ್ಟೇ. ವೆರಿ ಸಿಂಪಲ್. ಸ್ಕ್ಯಾಮ್ಗಳಲ್ಲಿ ಹಾಗೆ. ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಪ್ಯಾರಲಲ್ ಟು ದ ಟ್ರೆಡಿಷನಲ್ ಮಾರ್ಕೆಟ್. ಇಲ್ಲಿ ಏನಾಗುತ್ತೆ, ಡೈರೆಕ್ಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಟ್ರೆಡಿಷನಲ್ ಮಾರ್ಕೆಟ್ ಏನಿದೆ ಹೊರಗಡೆ ಈಗ ಅದಕ್ಕೆ ಕಂಪ್ಲೀಟ್ಲಿ ಪ್ಯಾರಲಲ್. ಟ್ರೆಡಿಷನಲ್ ಮಾರ್ಕೆಟ್ ಅಂದ್ರೆ ಏನು, ಒಂದು ರಿಟೇಲ್ ಶಾಪ್ ಇರುತ್ತೆ, ಅಂಗಡಿ ಇರುತ್ತೆ, ಅಂಗಡಿ ಅವನಿಗೆ ಡಿಸ್ಟ್ರಿಬ್ಯೂಟರ್ ಕೊಡ್ತಾರೆ, ಅವನು ಹೋಲ್ಸೇಲರ್ ಅಂತ ತರ್ತಾನೆ, ಅವನು C&F ಏಜೆಂಟ್ ಇರ್ತಾನೆ, ಅವನು ಮಾಸ್ಟರ್ ಸೂಪರ್ ಸ್ಟಾಕಿಸ್ಟ್ ತರ್ತಾನೆ, ಅವನು ಕಂಪನಿಯಿಂದ ತರ್ತಾನೆ. ಡಿಯರ್ ಫ್ರೆಂಡ್ಸ್, ದೀಸ್ ಆರ್ ದ ಚಾನಲ್ಸ್. ಒಂದು ಮ್ಯಾನುಫ್ಯಾಕ್ಚರರ್ ಇಂದ ಒಂದು ರಿಟೇಲ್ ಎಂಡ್ ಯೂಸರ್ ಬರಬೇಕಿದ್ರೆ ಆ ಚಾನಲ್ ಗಳ ಥ್ರೂ ಅಲ್ಲಿ ಪಾಸ್ ಆಗಿ ಬರಬೇಕು. ದೇ ಕೀಪ್ ದೇರ್ ಕಮಿಷನ್ಸ್. ಅಂಡ್ ಯಾವ್ದಾದ್ರು ಒಂದು ವಸ್ತು ಮಾರುಕಟ್ಟೆಗೆ ಬಂದಿದೆ ಅಂತ ಗೊತ್ತಾಗ್ಬೇಕಿದ್ರೆ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್, ಪೇಪರ್ ಅಡ್ವರ್ಟೈಸ್ಮೆಂಟ್, ಔಟ್ಡೋರ್ ಅಡ್ವರ್ಟೈಸ್ಮೆಂಟ್ ಬರಬೇಕು. ಸೊ ಅಡ್ವರ್ಟೈಸ್ಮೆಂಟ್ ಗೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾರೆ. ಸೊ ಮಧ್ಯವರ್ತಿಗಳಿಗೂ ಕೋಟಿಗಟ್ಟಲೆ ಹೋಗುತ್ತೆ. ಸೊ ಈ ಹಣ ಎಲ್ಲಿಂದ ಹೋಗುತ್ತೆ ಕೇಳಿದ್ರೆ ಎಂಡ್ ಯೂಸರ್ ಪಾಕೆಟ್ ಇಂದ ಹೋಗ್ತಾ ಇದೆ. ಓಕೆ, ಅದಕ್ಕೆ ಪ್ಯಾರಲಲ್ ಆಗಿ ಬಂದಿರೋದೇ ಡೈರೆಕ್ಟ್ ಮಾರ್ಕೆಟಿಂಗ್. ಅಂದ್ರೆ ನೇರ ಮ್ಯಾನುಫ್ಯಾಕ್ಚರ್ ಇಂದ ಎಂಡ್ ಯೂಸರ್ ಗೆ, ನೋ ಮೀಡಿಯೇಟರ್ಸ್, ನೋ ಅಡ್ವರ್ಟೈಸ್ಮೆಂಟ್. ಹಿಯರ್ ವಿ ಆಲ್ ಆರ್ ಬ್ರ್ಯಾಂಡ್ ಅಂಬಾಸಿಡರ್. ನಾವೆಲ್ಲರೂ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್. ಏನು ಅಮಿತಾಬ್ ಬಚ್ಚನ್ ಏನ್ ಕೆಲಸ ಮಾಡ್ತಾರೆ, ಸಲ್ಮಾನ್ ಖಾನ್ ಏನ್ ಕೆಲಸ ಮಾಡ್ತಾರೆ, ಐಶ್ವರ್ಯ ರೈ ಏನ್ ಕೆಲಸ ಮಾಡ್ತಾರೆ, ಶಿಲ್ಪಾ ಶೆಟ್ಟಿ ಏನ್ ಕೆಲಸ ಮಾಡ್ತಾರೆ, ಆಲ್ ಆಕ್ಟ್ರೆಸ್ ಗಳು ಏನ್ ಕೆಲಸ ಮಾಡ್ತಾರೆ, ಬ್ರ್ಯಾಂಡ್ ಅಂಬಾಸಿಡರ್ ಗಳು ಏನ್ ಕೆಲಸ ಮಾಡ್ತಾರೆ, ಸ್ಟಾರ್ ಗಳು ಏನ್ ಕೆಲಸ ಮಾಡ್ತಾ ಇದಾರಲ್ಲ ಅದು ಇವತ್ತು ನಾವು ಮಾಡ್ತಾ ಇದೀವಿ. ವೆರಿ ಸಿಂಪಲ್. ಓಕೆ, ಸೊ ವಾಟ್ ಎವರ್ ಮನಿ ಗೋಸ್ ದೇರ್, ಮಧ್ಯವರ್ತಿಗಳಿಗೆ ಮತ್ತು ಅಡ್ವರ್ಟೈಸ್ಮೆಂಟ್ ಹೋಗುವ ಹಣ ಮೋದಿ ಕೇರ್ ಏನ್ ಮಾಡುತ್ತೆ, ನಿಮ್ಗೂ ನಮಗೂ ಹಂಚುತ್ತೆ. ಸೊ ವೆರಾಸ್ ಇನ್ ಸ್ಕೀಮ್ ಅಲ್ಲಿ here company charge huge amount to people to joining the same money distribute the people. ಇಲ್ಲಿ ಏನ್ ಮಾಡುತ್ತೆ, ನೀವು ಜಾಯಿನ್ ಆಗ್ಬೇಕಿದ್ರೆ ಸ್ಕೀಮಿಗೆ ನೀವು ಹಣ ಕಟ್ಟಿ ಜಾಯಿನ್ ಆಗ್ಬೇಕು. ಅದೇ ಹಣದಲ್ಲಿ ಕಂಪನಿ ಇಟ್ಕೊಂಡು ಸ್ವಲ್ಪ ಪ್ರಮಾಣದ ಹಣ ನಿಮ್ಮ ಅಪ್ಲೈನಿ ಕಳಿಸುತ್ತೆ. ವೆರಿ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಸ್ಕೀಮ್ ಅಲ್ಲಿ ಆ ರೀತಿ. ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಇಟ್ ಇಸ್ ಎ ಪ್ಯೂರ್ FMCG ಪ್ರಾಡಕ್ಟ್ಸ್. FMCG ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ಇಡೀ ಪ್ರಪಂಚದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ ಅದು FMCG ಬಿಸ್ನೆಸ್ ಕಾನ್ಸೆಪ್ಟ್. ನೆವರ್ ಎಂಡಿಂಗ್ ಬಿಸ್ನೆಸ್, ಎವರ್ ಗ್ರೀನ್ ಬಿಸ್ನೆಸ್ ಅಂತ ಕರಿತೀವಿ. ಎವರ್ ಗ್ರೀನ್ ಬಿಸ್ನೆಸ್ ಯಾವ್ದಾದ್ರು ಉಂಟಾ ಅಂತ ಕೇಳಿದ್ರೆ ಈ ಪ್ರಪಂಚದಲ್ಲಿ ಅದು FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್, ಡೈಲಿ ನೀಡ್ಸ್ ಐಟಮ್ಸ್. ಸೊ ಅದು ನಮ್ಮ ಹತ್ರ ಇರುವಂತದ್ದು. ವೆರಾಸ್ ಸ್ಕೀಮ್ ಅಲ್ಲಿ ಏನ್ ಇಟ್ ಇಸ್ ಕಂಪ್ಲೀಟ್ಲಿ ಮನಿ ಲಾಂಡ್ರಿಂಗ್ ಅಥವಾ ಮನಿ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸ್ಕೀಮ್ ಅಲ್ಲಿ ನಿಮ್ಮ ಹತ್ರ ಹಣ ತಗೊಳ್ಳೋದು, ಅಪ್ಲೈನಿ ಕೊಡೋದು, ಅವ್ರ ಅಪ್ಲೈನಿ ಕೊಡೋದು. ನಿಮ್ಗೆ ಹಣ ಬರ್ಬೇಕಾ, ನೀವು ಹಣ ಹಾಕಿಸ್ಬೇಕು, ಅವರಿಂದ ನಿಮ್ಗೆ ಕೊಡ್ತಾರೆ. ವೆರಿ ಸಿಂಪಲ್. ಕಂಪನಿ ಇಟ್ಕೊಳ್ಳುತ್ತೆ, ತುಂಬಾ ಇಟ್ಕೊಳ್ಳುತ್ತೆ. 90% ಕಂಪನಿ ಇಟ್ಕೊಳುತ್ತೆ, 10% ನಿಮ್ಗೆ ಇಲ್ಲಿ ಬೆಲ್ಲ ಹಾಕುತ್ತೆ ನೆಕ್ಕೆ ಅಂತ. ವೆರಿ ಸಿಂಪಲ್. ಸೊ ಕಂಪ್ಲೀಟ್ಲಿ ಸ್ಕೀಮ್ ಅಲ್ಲಿ ಏನು ಮನಿ ಲಾಂಡ್ರಿಂಗ್ ಸಿಸ್ಟಮ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಮಾತ್ರ ಸ್ಕ್ಯಾಮ್ ಬರೋದಲ್ಲ ಡಿಯರ್ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಫೈನಾನ್ಸ್ ಅಲ್ಲೂ ಸ್ಕ್ಯಾಮ್ ಬರುತ್ತೆ. ಅಗ್ರಿಗೋಲ್ಡ್ ಬಂತು, ಸಮೃದ್ಧ ಜೀವನ್ ಅಂತ ಬಂತು. ಅದೇ ನಾನು ಮೊನ್ನೆ ಬಾಂಬೆ ಡೊಂಬಿಲಿ ಅವರ ಹತ್ರ ನಾನು ಮಾತಾಡ್ತಿದ್ದೆ. ಯಾವುದೋ ಒಂದು ಫೈನಾನ್ಸ್ ಕಂಪನಿ ಬಂದು 25 ಬ್ರಾಂಚ್ ಗಳನ್ನು ಓಪನ್ ಮಾಡಿ ನಮ್ಮ ಹೋಟೆಲ್ ಓನರ್ಸ್ ಗಳನ್ನೆಲ್ಲ ಏಜೆಂಟ್ ಗಳನ್ನಾಗಿ ಮಾಡಿ ಅವ್ರ ಹತ್ರ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿಸ್ಕೊಂಡು ಸಡನ್ ಆಗಿ ಕೊರೋನಾ ಟೈಮಲ್ಲಿ ಮುಚ್ಚಿಕೊಂಡು ಓಡಿ ಹೋದ್ರು. ಸೊ ನೀವ್ ಹೇಳ್ಬೋದು ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಯಾಕೆ ಸರ್ ಸ್ಕೀಮ್ ಬರ್ತದೆ? ಸ್ಕ್ಯಾಮ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲ ಮಾತ್ರ, ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲೂ ಇದೆ. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಯಾವ್ದನ್ನ ತಗೋಬೇಕು, ಯಾವ್ದನ್ನ ಬಿಡಬೇಕು ಅಂತ. ವೆರಿ ಸಿಂಪಲ್. ಐ ಕ್ಯಾನ್ ಗಿವ್ ಯು ಮೆನಿ ಮೋರ್ ಎಕ್ಸಾಂಪಲ್ಸ್. IIM ಅಂತ ಹಗರಣ ಆಯಿತು, ಚಿಟ್ ಫಂಡ್ ಅಂತ ಹಗರಣ ಆಯಿತು, ಎಷ್ಟು ಬೇಕು, ಸಹಾರಾ ಚಿಟ್ ಫಂಡ್ ಅಂತ ಹಗರಣ, ಎಷ್ಟು ಎಕ್ಸಾಂಪಲ್ಸ್ ಇದೆ. ರಿಯಲ್ ಎಸ್ಟೇಟ್ ಅಲ್ಲೂ ಆಗುತ್ತೆ, ಎಲ್ಲದರಲ್ಲೂ ಬರುತ್ತೆ. ಬಟ್ ನಾವು ಆಸ್ ಅನ್ ಎಜುಕೇಶನ್, ನಾವು ಎಜುಕೇಶನ್ ಯಾಕೆ ಮಹತ್ವ ಕೊಡ್ತೀವಿ, ಇದನ್ನ ಯಾಕೆ ಪದೇ ತಗೊಳ್ತೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದೀಸ್ ರೀಸನ್ಸ್ ತುಂಬಾ ನಾವು ತಪ್ಪಿ ಬೀಳ್ತೀವಿ. ಡೈಲಿ ಇನ್ಕಮ್, ಮಂತ್ಲಿ ಆ ಇನ್ಕಮ್, ಈ ಇನ್ಕಮ್ ತುಂಬಾ ಆಸೆ ಉಡಿಸ್ತಾರೆ. ನಾನು ಒಂದು ವಿಷಯ ಹೇಳ್ತೀನಿ, ಯಾವ ಮನುಷ್ಯನಿಗೂ ರಾತ್ರಿ ಬೆಳಗಾಗೋದ್ರೊಳಗಡೆ ರಿಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವ ಇಂಡಸ್ಟ್ರಿಯಲ್ಲೂ ಸಾಧ್ಯ ಇಲ್ಲ. ಅದಕ್ಕೆ ಅದರದೇ ಆದೊಂದು ಟೈಮ್ ತಗೊಳುತ್ತೆ. ಯಾವ ಇಂಡಸ್ಟ್ರಿಯಲ್ಲೂ ಸಾಧ್ಯ ಇಲ್ಲ, ಎಲ್ಲೂ ಸಾಧ್ಯ ಇಲ್ಲ. ಅದು ಸಾಧ್ಯ ಆಗೋದ್ರ ಮಾತ್ರ 2 ನಂಬರ್ ಬಿಸ್ನೆಸ್, ಸ್ಕ್ಯಾಮ್ ಸ್ಪಾಂಜ್ ಅದು ಮಾತ್ರ. ತಲೆ ಹೊಡೆದು ಬಿಟ್ಟು ನಾವು ತಗೊಳ್ಳುವಂಥದ್ದು ಅಲ್ಲಿ ಮಾತ್ರ ಸಾಧ್ಯ. ಸೊ ಇಟ್ಸ್ ಅ ಪ್ಯೂರ್ FMCG ಬಿಸ್ನೆಸ್. ಅಲ್ಲಿ ಮನಿ ಲಾಂಡ್ರಿಂಗ್ ಇರುತ್ತೆ. ಆಲ್ವೇಸ್ ರೀಪರ್ಚೇಸ್ ಪ್ರೋಸೆಸ್ ಆರ್ ಗೋಯಿಂಗ್. ಎಲ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ರೀಪರ್ಚೇಸ್ ಆಗ್ತಾ ಇರುತ್ತೆ. ಈ ತಿಂಗಳಲ್ಲಿ ನನ್ನ ಮನೆಗೆ ರೇಷನ್ ಬೇಕು, ನೆಕ್ಸ್ಟ್ ಮಂತ್ ಅಲ್ಲಿ ಬೇಡವಾ, ನೆಕ್ಸ್ಟ್ ಮಂತ್ ಅಲ್ಲೂ ಬೇಕು, ತಗೊಳ್ತೀನಿ. ಡಿಯರ್ ಫ್ರೆಂಡ್ಸ್, ನಮ್ದು ಯಾಕೆ ಇಷ್ಟು ಕೋಟಿಗಟ್ಟಲೆ ಬಿಸ್ನೆಸ್ ಆಗುತ್ತೆ?
ವೆರಿ ಸಿಂಪಲ್, ರೀಪರ್ಚೇಸ್ ಆಗುತ್ತೆ. ವೆರಾಸ್ ದೇರ್ ಸ್ಕೀಮ್ ಅಲ್ಲಿ ಹಿಯರ್ ರೀಪರ್ಚೇಸ್ ವಿಲ್ ನಾಟ್ ಹ್ಯಾಪನ್ ಸಿನ್ಸ್ ಇಟ್ ಈಸ್ ನಾಟ್ ಡೈಲಿ ಯೂಸೇಬಲ್ ಪ್ರಾಡಕ್ಟ್ಸ್. ಸ್ಕೀಮ್ ಸ್ಕ್ಯಾಮ್ ಸ್ಪಾಂಜ್ ಅಲ್ಲಿ ಏನಾಗುತ್ತೆ, ಅಲ್ಲಿ ರೀಪರ್ಚೇಸ್ ಆಗೋದೇ ಇಲ್ಲ. ಯಾಕೆ ಕೇಳಿದ್ರೆ ಅದು ಡೈಲಿ ಯೂಸೇಬಲ್ ಪ್ರಾಡಕ್ಟ್ಸ್ ಅಲ್ಲ, ಅದು ನೆಸೆಸಿಟಿ, ಒಬ್ಬ ವ್ಯಕ್ತಿಗೆ ನೆಸೆಸಿಟಿ ಆಗುವಂತ ಪ್ರಾಡಕ್ಟ್ಸ್ ಅಲ್ಲ. ತುಂಬಾ ಹ್ಯಾಪಿ ಯಾಕಂತ ಕೇಳಿದ್ರೆ ಚಾಕ್ಲೇಟ್ಸ್ ರಿಲೀಸ್ ಆಗ್ತಾ, ಇವತ್ತಿನಿಂದ ಬಿಲ್ಲಿಂಗ್ ಆಗ್ತಾ ಇದೆ. 25 ರೂಪಾಯಿ 45 ರೂಪಾಯಿ ಸೋಪ್ ಲಾಂಚ್ ಆಗ್ತಾ ಇದೆ. 45 ರೂಪೀಸ್ ಸೋಪ್ ಲಾಂಚ್ ಆಗ್ತಾ ಇದೆ. ಪ್ರೊಟೆಕ್ಷನ್. ಸೊ ವೆರಿ ಈಸಿ ಮಾರ್ಕೆಟ್. ವಿ ನೆವರ್ ಕಾಂಪೀಟ್ ವಿತ್ ದ ದೋಸ್ ಯಾರ್ಯಾರು ಅಂತ ಹೇಳ್ತಿರಲ್ಲ ಡೈರೆಕ್ಟ್ ಮಾರ್ಕೆಟಿಂಗ್, ನಾವು ಅವ್ರ ಹತ್ರ ಕಾಂಪೀಟ್ ಮಾಡ್ತಾ ಇಲ್ಲ. ವಿ ಕಾಂಪೀಟ್ ವಿತ್ ದ ಟ್ರೆಡಿಷನಲ್ ಮಾರ್ಕೆಟ್. ಇಡೀ ಪ್ರಪಂಚದಲ್ಲಿ ನೆಟ್ವರ್ಕ್ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿ ಟ್ರೆಡಿಷನಲ್ ಮಾರ್ಕೆಟಿಗೆ ಕಾಂಪೀಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಮೋದಿ ಕೇರ್ ಬಿಟ್ಟು ಬೇರೆ ಯಾವ ಕಂಪನಿ ಇಲ್ಲ ಡಿಯರ್ ಫ್ರೆಂಡ್ಸ್. ವೆರಿ ಈಸಿ ಟು ಡೂ ದ ಬಿಸ್ನೆಸ್, ತುಂಬಾ ಈಸಿ ಇದೆ ಬಿಸ್ನೆಸ್ ಮಾಡಕ್ಕೆ. ಸೊ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಫಾರ್ ದ ಕಂಪನಿ. ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇದೆ, ವೆರಿ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇದೆ. ವೆರಾಸ್ ನಾನು ಹೇಳ್ತೀನಿ ಮೋದಿ ಕೇರಿಗೆ 5 ಪೀಸ್ ನೆನ್ಪಿಟ್ಕೊಳ್ಳಿ, 5 ಪಿಗಳು. ಫಸ್ಟ್ ಪಿ ಹೇಳ್ತೀನಿ, ಪ್ರೊಫೈಲ್ ಆಫ್ ದ ಕಂಪನಿ. ಕಂಪನಿ ಪ್ರೊಫೈಲ್. ಕಂಪನಿ ಪ್ರೊಫೈಲ್ ಏನು? 86 ವರ್ಷದ ಹಳೆ ಗ್ರೂಪ್ ಆಫ್ ಇಂಡಸ್ಟ್ರೀಸ್, 68,000 ಕೋಟಿ ನೆಟ್ವರ್ಕ್ ಇದೆ ಮೋದಿ ಗ್ರೂಪ್ ಆಫ್ ಇಂಡಸ್ಟ್ರಿಗೆ. 27 ಬೇರೆ ಬೇರೆ ಇಂಡಸ್ಟ್ರೀಸ್ ಇದೆ. 90 ದೇಶದಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ. 30,000 ಎಂಪ್ಲಾಯೀಸ್ ಇದ್ದಾರೆ. ಆಲ್ರೆಡಿ ನೀವು ಹೇಳ್ತಾ ಇರಬೇಕಾದ್ರೆ 27 ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇರಬೇಕು. ಜನರಿಗೆ ಆಲ್ಮೋಸ್ಟ್ ಆಲ್ ನಮ್ಮ ಕಂಪನಿ ಬಗ್ಗೆ ಗೊತ್ತಿರುತ್ತೆ. KK ಮೋದಿ ಎಂಟರ್ಪ್ರೈಸ್ ಅಂಡರ್ಲಿ ಎಷ್ಟು ಕಂಪನಿ ಬರುತ್ತೆ 27, ಅದೆಲ್ಲ ಗೊತ್ತಿರುತ್ತೆ. ಸೊ ಇದನ್ನ ಹೇಳಿ. ಅಂಡ್ ಪ್ರಾಡಕ್ಟ್ಸ್ ಆಫ್ ದ ಕಂಪನಿ, ನಮ್ಮಲ್ಲಿ ಎಷ್ಟು ಪ್ರಾಡಕ್ಟ್ ಇದೆ? 500 ಪ್ರಾಡಕ್ಟ್ ಇದೆ. ಇಂಟರ್ನ್ಯಾಷನಲ್ ಕ್ವಾಲಿಟಿ ಇದೆ, 100% ಗ್ಯಾರಂಟಿ ಇದೆ. ಮೋರ್ ಓವರ್ ದಟ್ ಇಂಡಿಯನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಒಬ್ಬ ಬಡಪಾಯಿಗೂ ಸರ್ ರೀಚ್ ಮಾಡುವಂತ ಕೈಗೆಟುಕೋ ದರದಲ್ಲಿ ಕೊಡ್ತಾ ಇದ್ದಾರೆ. ಅದನ್ನ ಹೇಳ್ಬೋದು. ಪ್ರೈಸ್, ಪ್ರಾಡಕ್ಟ್ ಆಯ್ತು, ಪ್ರೈಸ್ ಆಯ್ತು. ಓಕೆ, ನೆಕ್ಸ್ಟ್ ಪೀಪಲ್. ಕಂಪನಿಯಲ್ಲಿ ಪೀಪಲ್ ಹೇಗಿದ್ದಾರೆ, ಮ್ಯಾನೇಜ್ಮೆಂಟ್ ಹೇಗಿದೆ? ಪ್ರತಿ ನಾವೊಂದು ಫೋನ್ ಮಾಡಿದ್ರೆ ಸರ್ ನಿಮ್ಗೆ ಏನ್ ಟ್ರೈನಿಂಗ್ ಬೇಕು ಬಂದ್ ಕೊಡ್ತಾರೆ. ಮ್ಯಾನೇಜ್ಮೆಂಟ್. ಅಂಡ್ ಲೀಡರ್ಸ್ ಗಳು ಹೇಗಿದ್ದಾರೆ? ಲೀಡರ್ಸ್ ಗಳು ಬಂದವರಿಗೆ ಸಕ್ಸಸ್ ಕೊಡಿಸ್ತಾ ಇದ್ದಾರೆ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. 4th ಪಿ. 5th ಪಿ, ಪ್ಲಾನ್. ಇಡೀ ಪ್ರಪಂಚದಲ್ಲಿ 86% ಪೇಔಟ್ ಇನ್ಕ್ಲೂಡಿಂಗ್ ಯುವರ್ ಪ್ರಾಡಕ್ಟ್. ಇದು ಯಾವುದು? ಕಮಿಷನ್ ಎಲ್ಲ ಸೇರಿ, ಪ್ರಾಡಕ್ಟ್ ಲಾಯಲ್ಟಿ ಗಿಲ್ಟಿ ಎಲ್ಲ ಸೇರಿ 86% ಪೇಔಟ್ ಮಾಡುವಂತ ಒಂದೇ ಒಂದು ಕಂಪನಿ ಅಂತ ಹೇಳಿದ್ರೆ ಅದು ಮೋದಿ ಕೇರ್ ಮಾತ್ರ. ಬೇರೆ ಯಾವ್ದಿದ್ರು ತಾನೆ ನೋಡೋಣ. ಸೊ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇರುವ ಕಂಪನಿ ಡಿಯರ್ ಫ್ರೆಂಡ್ಸ್. 4,000 crores ಇನ್ವೆಸ್ಟ್ ಮಾಡಿದ್ದಾರೆ ಮೋದಿ ಕೇರಿಗೆ 1996 ಅಲ್ಲಿ. ನೋಡ, ಇನ್ನೊಂದು ಕಂಪನಿ ಬಂದಾಗ ಕೇಳಿ ಎಷ್ಟು ಇನ್ವೆಸ್ಟ್ ಮಾಡಿದಾರಪ್ಪ ನಿಮ್ ಕಂಪನಿ. ಯಾವ್ದೋ ಒಂದು ಪ್ರಾಡಕ್ಟ್ಸ್ ತರೋದು, ಲೇಬಲ್ ಚೇಂಜ್ ಮಾಡೋದು ಅಷ್ಟೇ. ಸೊ ಬ್ಯಾಕ್ ಗ್ರೌಂಡ್ ಇಲ್ಲ. ಸ್ಕೀಮು ಸ್ಕ್ಯಾಮ್ ಗಳಿಗೆ ಬ್ಯಾಕ್ ಗ್ರೌಂಡ್ ಇಲ್ಲ. ಯಾವುದೋ ಎಲ್ಲೋ ವೆಬ್ಸೈಟ್ ಮಾಡ್ತಾರೆ, ಎಲ್ಲೋ ಹೋಸ್ಟ್ ಮಾಡ್ತಾರೆ. ಆ MD ಗಳಿರೋದು ಎಲ್ಲೋ. MD ನಿಮ್ ಪಿಕ್ಚರ್ಗೆ ಬರಲ್ಲ. ಅಲ್ಲಿ ಮ್ಯಾನೇಜ್ಮೆಂಟ್ ಇಲ್ಲ, ಒಬ್ಬ ಮ್ಯಾನೇಜರ್ ಅಂತ ಇಲ್ಲ, ಒಂದು ಆಫೀಸ್ ಇಲ್ಲ. ಅಡ್ರೆಸ್ ಕೊಡ್ತಾರೆ, ಅಲ್ಲಿ ಹೋಗಿ ನೋಡಿ. ಸಿಂಗಾಪುರ್ ಅಡ್ರೆಸ್ ಕೊಡ್ತಾರೆ. ಸಿಂಗಾಪುರ್ ನಿಮ್ಗೆ ಹೋಗಕ್ಕಾಗತ್ತಾ? ನೋಡಿ, ಹೋಗಿ ನೋಡಿ, ಅಲ್ಲಿ ಅಡ್ರೆಸ್ ಇದೆ ನೋಡಿ. ಆಫೀಸ್ ಇರಲ್ಲ. ಎಲ್ಲೆಲ್ಲೋ ಯಾವ್ದಾವ್ದು ರಾಜಸ್ಥಾನದ ಅಡ್ರೆಸ್, ಯಾವ್ದಾವ್ದು ಗುಜರಾತದ ಅಡ್ರೆಸ್, ಅಲ್ಲಿ ಹೋಗಿ ನೋಡಿದ್ರೆ ಮೈ ಗಾಡ್, ಅಲ್ಲಿ ಒಂದು ಗ್ಯಾರೇಜ್ ತರನೂ ಇರಲ್ಲ ಆಫೀಸ್. ವೆರಾಸ್ ಡೈರೆಕ್ಟ್ ಮಾರ್ಕೆಟಿಂಗ್, ಇಟ್ ಇಸ್ ಕಂಪ್ಲೀಟ್ಲಿ ಪ್ರಾಸೆಸ್ ಡ್ರಿವನ್ ಕಂಪನಿ. ಅರ್ಥ ಮಾಡ್ಕೊಳ್ಳಿ. See, there are 2 systems in industry. One is manual driven, second is process driven. ಅಂತ ಹೇಳಿದ್ರೆ ನಾನಿದ್ರೆ ಮಾತ್ರ ಕೆಲಸ ನಡೆಯುತ್ತೆ ಅಲ್ಲಿ ಅಂತ ಹೇಳಿದ್ರೆ ಅದು ಪರ್ಸನ್ ಡ್ರಿವನ್ ಅಂತ ಕರಿತೀವಿ, ಅಥವಾ ಮ್ಯಾನ್ಯುವಲ್ ಡ್ರಿವನ್. ಪರ್ಸನ್ ಡ್ರಿವನ್, ಒಬ್ಬ ಪರ್ಸನ್ ಡ್ರಿವನ್ ಮಾಡ್ತಾ ಇದ್ದಾನೆ, ಆ ಬಿಸ್ನೆಸ್ ನಡೀತಾ ಇದೆ ಅಷ್ಟೇ. ನಾನು ಹೋದ್ಮೇಲೆ ಆ ಬಿಸ್ನೆಸ್ ಹೋಯ್ತು, ಕೊಲ್ಯಾಪ್ಸ್. ಅದು ನಂದೇ ಎಲ್ಲ ಇದು. ನಾನು ಆಯ್ತು, ನಾಳೆ ನಂಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇಲ್ಲಪ್ಪ, ವೆಬ್ಸೈಟ್ ಬ್ಲಾಕ್, ಡನ್, ನಾಳೆಯಿಂದ ಬಿಸ್ನೆಸ್ ಕ್ಲೋಸ್, ಕಂಪನಿ ಕ್ಲೋಸ್, ಶಟ್ ಡೌನ್. ಎಲ್ಲಿ ಹೋಗ್ತೀರಾ? ಸೊ ವೆರಾಸ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಕಂಪ್ಲೀಟ್ಲಿ ಪ್ರಾಸೆಸ್ ಡ್ರಿವನ್. ಇಲ್ಲಿ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾನೆ, CMD ಇರ್ತಾರೆ, CEO ಇರ್ತಾರೆ, CFO ಇರ್ತಾರೆ, ಜನರಲ್ ಮ್ಯಾನೇಜರ್ ಗಳಿರ್ತಾರೆ, ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ಜನರಲ್ ಮ್ಯಾನೇಜರ್ ಗಳಿರ್ತಾರೆ, ASM ಗಳಿರ್ತಾರೆ. There are many management. It's a completely process driven. Completely process driven. ನಮ್ಮ ದುರದೃಷ್ಟವಶಾತ್ ನಾವು ನಮ್ಮ ಚೀಫ್ ಮ್ಯಾನೇಜರ್ ಹೇಳ್ತೀವಿ, ನಾವು ಚೇರ್ಮನ್ ನಮ್ಮ KK ಮೋದಿ ಸರ್ ಕಳ್ಕೊಂಡಿವಿ. KK ಮೋದಿ ಸರ್ ಕಳ್ಕೊಂಡಾಗ ಮೋದಿ ಕೇರಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಅಥವಾ ಬೇರೆ ಗ್ರೂಪ್ ಗಳಿಗೆ ಏನಾದ್ರು 27 ಬೇರೆ ಬೇರೆ ಇಂಡಸ್ಟ್ರಿ ಪ್ರಾಬ್ಲಮ್ ಆಯ್ತಾ? ಇಲ್ಲ. ಯಾಕಂತ ಕೇಳಿದ್ರೆ ದಿಸ್ ಇಸ್ ಕಾಲ್ಡ್ ಪ್ರಾಸೆಸ್ ಡ್ರಿವನ್. ಅರ್ಥ ಮಾಡ್ಕೊಳ್ಳಿ, ಒಬ್ಬ ಪರ್ಸನ್ ಮೇಲೆ ಕಂಪನಿ ನಿಂತಿಲ್ಲ. ಚೈನ್ ಸಿಸ್ಟಮ್ ಅಲ್ಲಿ ಏನ್ ಗೊತ್ತಾ, ಹೊರಗಡೆ ಸ್ಕೀಮ್ ಅಲ್ಲಿ ಇಟ್ಸ್
ಕಂಪ್ಲೀಟ್ಲಿ ಪರ್ಸನ್ ಡ್ರಿವನ್ ಕಂಪನಿ. ಯಾರೋ ಒಬ್ಬ ಪರ್ಸನ್ ಮಾಡಿರ್ತಾನೆ. ನಾ ಹೇಳ್ತೀನಿ, ಯಾವ್ದೋ ಒಬ್ಬ ಶೆಟ್ಟಿ ಹೊರಗಡೆ ಮಾಡ್ದ ಕುಂದಾಪುರದಲ್ಲಿ, ಇಲ್ಲಿ ಯಾವನೋ ಮೋದಿ ಕೆರೆಯಿಂದ ಲೆಫ್ಟ್ ಆಗಿ ಒಂದು ಕಂಪನಿ ಸ್ಟಾರ್ಟ್ ಮಾಡ್ದ, ಮೊಬೈಲ್ ರೀಚಾರ್ಜ್ ಮಾಡೋದಂತೆ, ಏನೋ ಮಾಡೋದಂತೆ. ಯಾವ್ದೋ ಒಂದು ಕಂಪನಿ ಬಂತು ಡಬ್ಲ್ಯೂ ಇಂದ ಸ್ಟಾರ್ಟ್ ಆಗಿ, ಯಾವ್ದೋ ಒಂದು ಕಂಪನಿ ವಿ ಇಂದ ಬಂತು, ಯಾವ್ದೋ ಒಂದು ಕಂಪನಿ XYZ ಇಂದ ಬಂತು, ಯಾವ್ದೋ ಒಂದು ಕಂಪನಿ ಜಿ ಇಂದ ಬಂತು, ಯಾವ್ದೋ ಒಂದು ಕಂಪನಿ ಸಿ ಇಂದ ಬಂತು. ಸಿ ಡಿಯರ್ ಫ್ರೆಂಡ್ ಹೇಳ್ತೀನಿ, ಇಂಥದ್ದರ ಮೆನಿ ಕಂಪನೀಸ್ ಆರ್ ದೇರ್. ತುಂಬಾ ಕಂಪನಿಗಳು, 1000 ಕಂಪನಿ ಉಟ್ಕೊಳ್ಳುತ್ತೆ ಡಿಯರ್ ಫ್ರೆಂಡ್ಸ್. ಬ್ಯಾಕ್ ಗ್ರೌಂಡ್ ಇಲ್ಲ, ಕಾನ್ಸೆಪ್ಟ್ ಇಲ್ಲ, ವಿಷನ್ ಇಲ್ಲ, ಮಿಷನ್ ಇಲ್ಲ. ಯಾವ್ದೋ ವೆಬ್ಸೈಟ್ ಅನ್ನು ಕಾಪಿ ಮಾಡೋದು, ಇಲ್ಲಿ ಪೇಸ್ಟ್ ಮಾಡೋದು, ವೆಬ್ಸೈಟ್ ಡನ್. ವೆಬ್ಸೈಟ್ ನಿಮ್ಗೆ ಒಂದು 10 ಲಕ್ಷ ಇದ್ರೆ, 10 ಲಕ್ಷ ಬೇಡ, 5 ಲಕ್ಷ ರೂಪಾಯಿ ಇದ್ರೆ ನೀವು ಸಹ ಸ್ಟಾರ್ಟ್ ಮಾಡಬಹುದು. 5 ಲಕ್ಷ ನಮ್ಮಲ್ಲಿ ಒಂದು ದಿನ, ಕೆಲವರದೆಲ್ಲ ಒಂದಿನದ ಇನ್ಕಮ್, ಮೋದಿಕೇರಲ್ಲಿ ಒಂದು ತಿಂಗಳ ಇನ್ಕಮ್. ಡಿಯರ್ ಫ್ರೆಂಡ್ಸ್, ಕಂಪನಿ ಮ್ಯಾನೇಜ್ಮೆಂಟ್ ಕಮ್ಸ್ ಇನ್ ಟು ಪಿಕ್ಚರ್ ಎವ್ರಿ ಟೈಮ್ ಅಂಡ್ ಆಲ್ ದ ಸಿಚುವೇಶನ್. ವೇರಸ್ ಡೈರೆಕ್ಟ್ ಮಾರ್ಕೆಟಿಂಗ್ ಮೋದಿಕೇರಲ್ಲಿ ಏನಾಗುತ್ತೆ, ಕಂಪನಿ ಮ್ಯಾನೇಜ್ಮೆಂಟ್ ಅಂಡ್ ಲೀಡರ್ಸ್ ಎಲ್ಲಾ ಸಿಚುವೇಶನ್ ಅಲ್ಲಿ ಎಲ್ಲದಕ್ಕೂ ನಿಮ್ ಎದುರುಗಡೆ ಬರ್ತಾರೆ ಡಿಯರ್ ಫ್ರೆಂಡ್ಸ್. ಹಿಯರ್ ಸ್ಕೀಮ್ ಅಲ್ಲಿ ಹಿಯರ್ ಕಂಪನಿ ಮ್ಯಾನೇಜ್ಮೆಂಟ್ ಡಸ್ ನಾಟ್ ಕಮ್ ಇನ್ ಟು ಪಿಕ್ಚರ್. ಇನಿಷಿಯಲಿ ಮೇಕಮ್ ಸ್ಟಾರ್ಟಿಂಗ್ ಬರ್ಬೋದು ಅವರು, ಮತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಅವ್ರು ಸುಳಿವೇ ಇರಲ್ಲ. ವೆನ್ ಟೈಮ್ ಗೋಸ್ ದೆನ್ ಆಲ್ ಆರ್ ಡಿಸಪಿಯರ್ಡ್. ಎಲ್ಲ ಡಿಸಪಿಯರ್ ಆಗ್ತಾರೆ, ಯಾರು ಕಣ್ಣಿ ಕಾಣಿಸಲ್ಲ. ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ IDSA ಅಂಡ್ WFDSA ರಿಜಿಸ್ಟರ್ಡ್ ಆಗಿರುತ್ತೆ. ಹಿಯರ್ ಕಂಪನಿ ಮೇ ರಿಜಿಸ್ಟರ್ಡ್ IDSA ಫಾರ್ ದ ಪರ್ಪಸ್ ಆಫ್ ರಿಜಿಸ್ಟ್ರೇಷನ್. ದೇ ಹ್ಯಾವ್ ಪ್ರಾಡಕ್ಟ್ಸ್ ಫಾರ್ ಪರ್ಪಸ್ ಆಫ್ ರಿಜಿಸ್ಟ್ರೇಷನ್ ಪರ್ಪಸ್ಗೆ ಪ್ರಾಡಕ್ಟ್ಸ್ ತಗೊಂಡ್ ಬರ್ತಾರೆ. ಅವ್ರ ಇಂಟೆನ್ಷನ್ ಯಾರಿಗೂ ಗೊತ್ತಿಲ್ಲ, ಕಂಪನಿ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ. ಸೊ ಇದಿರುವಂತದ್ದು. ಸೊ ನಾನು ಅವಾಗಲೇ ಹೇಳಿದೆ, ಪ್ರೊಫೈಲ್ ಆಫ್ ದ ಕಂಪನಿ, ಪೀಪಲ್, ಪ್ರಾಡಕ್ಟ್ಸ್, ಪ್ರೈಸ್ ಅಂಡ್ ಪ್ಲಾನ್. ಸೊ ದೀಸ್ ಆರ್ ಆಲ್ ದ ಮೋದಿಕೇರ್ ಇರುವಂತದ್ದು. ನಾವು ಮೋದಿಕೇರ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ, ಗೋಸ್ ಆನ್ ಇನ್ಕ್ರೀಸಿಂಗ್, ಎಕ್ಸ್ಪಾಂಡಿಂಗ್ ಇನ್ ಟು ಅದರ್ ಕಂಟ್ರೀಸ್ ಟು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಮ್ಮ ಕಂಪನಿಗೆ. ವಿ ಆರ್ ಇನ್ ಟು ಅದರ್ ಬಿಸ್ನೆಸ್ ಟು ಅಟ್ ಟ್ರೆಡಿಷನಲ್ ಮಾರ್ಕೆಟ್ಸ್ ಇನ್ 90 ಕಂಟ್ರೀಸ್, ರಿಚ್ ಹೆರಿಟೇಜ್. ಸೊ ಮೋದಿಕೇರ್ ಅರ್ಥ ಏನ್ ಹೇಳಿ, ಮಿರಾಕಲ್ ಆಫ್ ಡ್ರೀಮ್ಸ್, ಇನೋವೇಷನ್, ಕೇರ್ ಅಂಡ್ ರೀಚ್ ಎವ್ರಿ ಒನ್ ಅಂತ. ಮೋದಿಕೇರ್ ಅರ್ಥ ತುಂಬಾ ಜನರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮೋದಿ ಅಂತ ಹೇಳಿದ್ರೆ ಸರ್ನೇಮ್. ಈಗ ಶೆಟ್ಟಿ ಅಥವಾ ಕುಡುವ ಅಥವಾ ನಾವ್ ಏನೇನು ಕರಿತೀವಲ್ಲ, ಎಕ್ಸಾಂಪಲ್ ಬೇರೆ 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 ಇರುತ್ತಲ್ಲ, ಭಟ್ರು. ಸೊ ಅದೇ ರೀತಿ ಮೋದಿ ಅನ್ನೋದೊಂದು ಸರ್ನೇಮ್. ಇದು ಯಾವ್ದು ನರೇಂದ್ರ ಮೋದಿ ಕಾನ್ಸೆಪ್ಟ್ ಅಲ್ಲ, ಮೋದಿ ಅನ್ನೋದು ಸರ್ನೇಮ್ ಅಷ್ಟೇ. ಮೋದಿ ಕೇರ್ ಅಂತ ಹೇಳಿದ್ರೆ ಯಾಕೆ ಇದನ್ನು ಇಟ್ರು ಅಂತ ಹೇಳಿದ್ರೆ, ಸೊ ಅವ್ರ ಇಂಟೆನ್ಷನ್ ಏನ್ ನೋಡಿ. ಮೋದಿ ಅಂತ ಇಟ್ರು, ಕರೆಕ್ಟ್, ಸರ್ನೇಮ್ ಇಟ್ರು. ಅದ್ರ ಇಂಟೆನ್ಷನ್ ಏನಂತ ಹೇಳಿದ್ರೆ, ಮೋದಿ ಎಂ ಅಂದ್ರೆ ಮಿರಾಕಲ್, O ಅಂದ್ರೆ ಆಫ್, ಡಿ ಅಂದ್ರೆ ಡ್ರೀಮ್ಸ್, ಓಕೆ, ಐ ಅಂದ್ರೆ ಇನೋವೇಷನ್, ಸಿ ಅಂದ್ರೆ ಕೇರ್, ಎ ಅಂದ್ರೆ ಅಂಡ್, ಆರ್ ಅಂದ್ರೆ ರೀಚ್ ಎವ್ರಿ ಒನ್. ಓಕೆ, ಮಿರಾಕಲ್ ಆಫ್ ಡ್ರೀಮ್ಸ್, ಇನೋವೇಷನ್, ನಿಮ್ಮೆಲ್ಲರನ್ನು ಕೇರ್ ಮಾಡ್ತೀವಿ. ಇಟ್ ಶುಡ್ ಬಿ ರೀಚ್ ಎವ್ರಿ ಪೀಪಲ್ ಆಫ್ ಇಂಡಿಯಾ. ಎಲ್ಲರಿಗೂ ರೀಚ್ ಮಾಡಿಸಿ ಅನ್ನೋದೇ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಬಿ ಅವೇರ್ ಆಫ್ ದಟ್ ಆಲ್ ದ ಸ್ಕೀಮ್ ಏನಿದೆ ಡಿಯರ್ ಫ್ರೆಂಡ್ಸ್, ಏನ್ ಸ್ಕ್ಯಾಮ್ಗಳಿವೆ. ಸೊ ಬಿ ಅವೇರ್ ಆಫ್ ದಟ್, ಎಲ್ಲರ ಬಗ್ಗೆನು ಸೊ ಅವೇರ್ ಆಗಿರಿ. ಸೊ ಯಾವುದೇ ಸ್ಕ್ಯಾಮ್ಗಳಿಗೆ ತಲೆ ಕೊಡಕ್ ಹೋಗ್ಬೇಡಿ. ಸೊ ಯಾರಾದ್ರೂ ಬಂದ್ರೆ ನಿಮ್ಮ ಹತ್ರ ಈ 5 Pಗಳನ್ನು ನೆನ್ಪಿಟ್ಕೊಳ್ಳಿ. ನಿಮ್ಗೆ ಇದೆಲ್ಲಾ ಪಾಯಿಂಟ್ಸ್ ಗಳು ಒಂದ್ಸಲ ಬುರ್ಬುರ್ ಉದುರ್ಬೇಕು ತಲೆಯಲ್ಲಿ. ಸೊ ಯಾವುದೇ ಸ್ಕ್ಯಾಮ್ಗಳಿಗೂ ತಲೆ ಕೊಡಕ್ ಹೋಗ್ಬೇಡಿ. ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ನಿಮ್ಗೆ ಕರೆಕ್ಟ್ ಆಗಿ ಚೆನ್ನಾಗಿ ಅರ್ಥ ಆಗಿದೆ. ಸೊ ಇದು ಅರ್ಥ ಆದ್ರೆ ಸೊ ಎಲ್ಲಿ ಹೋಗಿ ಬೇಕಾದ್ರೂ ನಾವು ನುಗ್ಬಹುದು ಡಿಯರ್ ಫ್ರೆಂಡ್ಸ್. ಯಾರಿಗೆ ಬೇಕಾದ್ರೂ ಈ ಬಿಸ್ನೆಸ್ ಕಾನ್ಸೆಪ್ಟ್ ಕೊಡ್ಬೋದು ಅಂತ ಹೇಳ್ತಾ, ಸೊ ಇಷ್ಟೇ ಇರುವಂತದ್ದು. ಥ್ಯಾಂಕ್ ಯು ಸೋ ಮಚ್.